ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಣತಿ. ಹಾಗೆ ತುಂಬ ಜನ ಮತ್ತೆ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ 3ನೇ ಸ್ನಾನ ಯಾವಾಗ, ಶಾಹಿ ಸ್ನಾನ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು 3ನೇ ಶಾಹಿ ಸ್ನಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಟೈಮಿಂಗ್ಸ್ ಕೂಡ ನಾನು ಯಾವ ಟೈಮಲ್ಲಿ ನೀವು 3ನೇ ಶಾಹಿ ಸ್ನಾನ ಮಾಡ್ಬೋದು, ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ನಿನ್ನೆ ಒಂದು 10:30, 11ವರೆಗೂ ಸೊ ಯಾವುದೇ ಇನ್ಸಿಡೆಂಟ್ ಅಲ್ಲಿ ಆಗಿರಲಿಲ್ಲ. ಸೊ ಅದಾದಮೇಲೆ ಆಗಿರುವಂತಹ ಇನ್ಸಿಡೆಂಟ್ ಅದು. ಅದಕ್ಕೆ ಹೇಳೋದು, ಶಾಹಿ ಸ್ನಾನ ಟೈಮಲ್ಲಿ ಆದಷ್ಟು ಅವಾಯ್ಡ್ ಮಾಡಿ, ಜಾಸ್ತಿ ಬರೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ವಿ. ಆ್ಯಂಡ್ ಫಸ್ಟ್ನೇ ಶಾಹಿ ಸ್ನಾನದಲ್ಲೂ ಅಷ್ಟೇ ಆ ಟೈಮ್ನಲ್ಲಿ ತುಂಬಾ ರಶ್ ಇತ್ತು. ಬಟ್ ಸೆಕೆಂಡ್ನೇ ಟೈಮಲ್ಲೂ ಹಾಗೆ ಆಯಿತು, ತುಂಬಾ ರಶ್ ಇತ್ತು. ಸೊ ಪಾಪ 10 ಜನ ಸತ್ತೋದ್ರು. ಆ್ಯಂಡ್ 40ಕ್ಕೂ ಹೆಚ್ಚು ಜನಕ್ಕೆ ಅಲ್ಲಿ ಗಾಯ ಆಗಿದೆ ಅಂತ ಹೇಳ್ಬೋದು. ಸೊ ನಾನಂತೂ ಡೈರೆಕ್ಟಾಗಿ ನೋಡಿಲ್ಲ, ಜಸ್ಟ್ ನ್ಯೂಸಲ್ಲಿ ಅಷ್ಟೇ ನೋಡಿದ್ದು. ಬಟ್ ನಿನ್ನೆ 10:30, 11ವರೆಗೂ ಸೊ ನಮ್ಮ ಫ್ರೆಂಡ್ಸು ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಹೋಗಿದ್ರಲ್ಲ, ಹಾಗಾಗಿ ಅವರು ಬಂದಾಗ ಒಂದು 10:30, 11 ಅಲ್ಲಿಯೇ ಇದ್ದರು. 10:30, 11ವರೆಗೂ. ಸೊ ಅಲ್ಲಿವರೆಗೂ ಯಾವುದೇ ಅಲ್ಲಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಆದಮೇಲೆ ಆಗಿದ್ದಂತಹ ಒಂದು ಇನ್ಸಿಡೆಂಟ್ ಅದು. ಸೊ ಇಷ್ಟು ಹೇಳ್ತೀನಿ ನಾನು ಅದ್ರ ಬಗ್ಗೆ. ಹಾಗಾಗಿ ಶಾಹಿ ಸ್ನಾನ ಟೈಮಲ್ಲಿ ಬರೋರಿಗೆ ಇದು ಒಂದು ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು. ಹಾಗೆ 3ನೇ ಶಾಹಿ ಸ್ನಾನ ಕೇಳ್ತಾ ಇದ್ವಿ ತುಂಬ ಜನ, ಯಾವಾಗಿದೆ ಆ್ಯಂಡ್ ಯಾವ ತಾರೀಕಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಜನವರಿ ಇವತ್ತು 29, 2ನೇ ಶಾಹಿ ಸ್ನಾನ ಇವತ್ತು ಕಂಪ್ಲೀಟಾಗಿ ಮುಗಿದೋಯ್ತು. ಸೊ ನೆಕ್ಸ್ಟ್ ಫೆಬ್ರವರಿ 3ನೇ ತಾರೀಕು ಬಸಂತ ಪಂಚಮಿ ದಿನ ಇದೆ. ಸೊ ಇದು 3ನೇ ಶಾಹಿ ಸ್ನಾನ. ಹಾಗೆ 12ನೇ ತಾರೀಕು ಮಾಗಿ ಪೌರ್ಣಮ ದಿನ ನೀವು ಕೂಡ ಸ್ನಾನ ಮಾಡ್ಬೋದು. ಆ್ಯಂಡ್ 26ನೇ ತಾರೀಕು ಮಹಾಶಿವರಾತ್ರಿ. ಸೊ ಅವತ್ತು ಫೈನಲ್ ಸ್ನಾನ ಇದೆ. ಅಂದರೆ ನೀವು 3ನೇ ಶಾಹಿ ಸ್ನಾನ ಏನಿದೆ ಅದನ್ನು ಫೆಬ್ರವರಿ 3ನೇ ತಾರೀಕು ನೀವು ಮಾಡಬಹುದು. ಸೊ 12ನೇ ತಾರೀಕು ಕೂಡ ಇದೆ, ಅದು ಮಾಗಿ ಪೌರ್ಣಮಿ ಸ್ನಾನ ಆಗುತ್ತೆ. ಸೊ ಮತ್ತು 26ಕ್ಕೆ ಫೈನಲ್ ಆಗಿ ಮಹಾಶಿವರಾತ್ರಿಯನ್ನು ನಿಮಗೆ ಎಲ್ಲ ಸ್ನಾನಗಳು ಕೂಡ ಅವತ್ತು ಪೂರ್ಣವಾಗಿ ಮುಗ್ದೋಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೂ ಕೂಡ ನೀವು ಬಂದು ಸ್ನಾನ ಮಾಡ್ಬೋದು, ಫ್ರೀಯಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಈಗ ಕುಂಭಮೇಳದ ಬಗ್ಗೆ ನನಗೆ ಗೊತ್ತಿರೋಷ್ಟು ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಷ್ಟ ಇದ್ದರೆ ನೀವು ಕೂಡ ಕೇಳ್ಬೋದು. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಟೈಮಿಂಗ್ಸ್ ಇರುತ್ತೆ. ನೀವು ಈಗ ಶಾಹಿ ಸ್ನಾನಕ್ಕೆ ಟೈಮಿಂಗ್ಸ್ ಬೇಕು ಅಂದರೆ ನಾನು ಅದನ್ನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಅಥವಾ ಅದಕ್ಕೆ ನೆಕ್ಸ್ಟು ಒಂದು ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ಟೈಮಿಂಗ್ಸಲ್ಲಿ ನೀವು ಸ್ನಾನ ಮಾಡ್ಬೋದು ಅಂತ ಹೇಳಿ. ಸೊ ಈಗ ಒಂದು ಕುಂಭಮೇಳಕ್ಕೆ ಸಂಬಂಧಿಸಿದಂಥ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕುಂಭಮೇಳ ಹಾಗೆ ಪ್ರಯಾಗರಾಜಲ್ಲಿ 6 ವರ್ಷಕ್ಕೆ ಅರ್ಧ ಕುಂಭ ಮತ್ತು 12 ವರ್ಷಕ್ಕೆ ಒಂದ್ಸರಿ ಪೂರ್ಣ ಕುಂಭನ ಸೆಲೆಬ್ರೇಟ್ ಮಾಡ್ತೀವಿ. ಸೊ 12 ವರ್ಷಕ್ಕೆ ಈ ಪೂರ್ಣ ಕುಂಭನ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದರೆ, ಸೊ ಇದಕ್ಕೆ ತುಂಬಾ 100 ವರ್ಷದ ಇತಿಹಾಸ ಇದೆ ಅಂತ ಹೇಳ್ಬೋದು. ಸೊ ಅವಾಗಿಂದನೂ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ, ಹಾಗಾಗಿ ಮಾಡ್ತಾನೆ ಇದ್ದಾರೆ. ಸಮುದ್ರ ಮಂಥನದ ಸಮಯ ಅಂದರೆ ಸಾಗರ ಮತ್ತು ಸಮುದ್ರ ಮಂಥನದ ಸಮಯದಲ್ಲಿ ಸೊ ದೇವತೆಗಳು ಮತ್ತು ರಾಕ್ಷಸರ ಮಧ್ಯೆ ಅಮೃತಕ್ಕೋಸ್ಕರ ಇಬ್ಬರ ಮಧ್ಯೆ ಸಹಯೋಗ ನಡೀತಾ ಇರುತ್ತೆ. ಸೊ ಆ ಟೈಮಲ್ಲಿ ಅಮೃತನ ಎತ್ಕೊಂಡು ಓಡ್ ಹೋಗ್ಬೇಕಾದ್ರೆ ಹರಿದ್ವಾರ, ಪ್ರಯಾಗರಾಜ್, ಉಜ್ಜಯಿನಿ ಮತ್ತು ನಾಸಿಕ್ ಎಂಬ ಸ್ಥಳದಲ್ಲಿ ಈ ಒಂದು 4 ಹನಿ ಅಮೃತ ಇದೆ. ಸೊ ಇದು ಚೆಲ್ಲುತ್ತೆ. ಇದನ್ನ ಎತ್ಕೊಂಡು 12 ದಿನಗಳ ಕಾಲ ದೇವತೆಗಳು ಓಡಿರೋದಕ್ಕೆ, ಸೊ ಒಂದು ದಿನಕ್ಕೆ ಒಬ್ಬ ಮನುಷ್ಯನ ಸಮಯ ತಗೊಂಡ್ರೆ ಒಂದು ದಿನಕ್ಕೆ 1 ವರ್ಷದ ಮನುಷ್ಯರ ದಿನಗಳ ಅವಧಿಯಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಸೊ 12 ದಿನ ದೇವತೆಗಳು ಓಡಿರೋದಕ್ಕೆ 12 ವರ್ಷ ಈ ಮನುಷ್ಯನ ದಿನಗಳನ್ನ ಲೆಕ್ಕ ಹಾಕಿ ಇದನ್ನ ಪೂರ್ಣ ಕುಂಭನ 12 ವರ್ಷಕ್ಕೆ ಒಂದು ಸಾರಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಇದನ್ನು ಈ ಗುರು ಈ ಪ್ರಯಾಗರಾಜಲ್ಲೇ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದರೆ, ಗುರುವು ವೃಷಭ ರಾಶಿಯಲ್ಲಿದ್ದಾಗ, ಸೂರ್ಯ ಮತ್ತು ಚಂದ್ರ ಮಕರ ರಾಶಿಯಲ್ಲಿದ್ದಾಗ ಈ ಕುಂಭವು ಏನು ಪ್ರಯಾಗರಾಜಲ್ಲಿ ಸೊ ನಡೆಯುತ್ತದೆ. ಇದು ಇಲ್ಲಿ ಪ್ರಯಾಗರಾಜಲ್ಲಿ ಗಂಗಾ ನದಿಯ ದಡದ ಮೇಲೆ ಇದು ನಡೆಯೋದ್ರಿಂದ ಗಂಗೆ ಪವಿತ್ರವಾದದ್ದು. ಸೊ ನಮ್ಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ಈ ಒಂದು ಪ್ರಯಾಗರಾಜಲ್ಲಿ ಈ ಒಂದು ಕುಂಭಮೇಳ ನಡೆಯುತ್ತೆ. ಸೊ ಇದು 6 ವರ್ಷಗಳಿಗೊಮ್ಮೆ ಏನಂತೀವಿ ಅರ್ಧ ಕುಂಭ, ಹಾಗೆ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭ ನಡೆಯುತ್ತೆ. ಸೊ ಇಷ್ಟು ಈ ಒಂದು ಪ್ರಯಾಗರಾಜ ಕುಂಭಮೇಳದ ಬಗ್ಗೆ. ಸೊ ನನಗೆ ಗೊತ್ತಿರೋದು ಇಷ್ಟೇ. ಸೊ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ತುಂಬ ಜನ ಬ್ಲಾಗ್ಸ್ನ ಮಾಡಿದ್ದಾರೆ. ಸೊ ಆ ಒಂದು ಬ್ಲಾಗ್ಸಲ್ಲಿ ನೀವು ನೋಡಿ ತಿಳ್ಕೊಬೋದು. ಈ ಪ್ರಯಾಗರಾಜ್ನಲ್ಲಿ ಸೊ ಯಾಕೆ ಈ ಒಂದು ಕುಂಭಮೇಳ ನಡೆಯುತ್ತೆ ಅಂತ ಅಂದರೆ, ಗುರುಗ್ರಹವು ವೃಷಭ ರಾಶಿಯಲ್ಲಿದ್ದಾಗ, ಸೂರ್ಯ ಮತ್ತು ಚಂದ್ರ ಮಕರ ರಾಶಿಯಲ್ಲಿದ್ದಾಗ, ಮಕರದಲ್ಲಿದ್ದಾಗ ಸೊ ಈ ಕುಂಭವು ಪ್ರಯಾಗರಾಜ್ನಲ್ಲಿ ನಡೆಯುತ್ತದೆ. ಸೊ ಅದಕ್ಕೆ
ಈ ಒಂದು ಪ್ರಯಾಗರಾಜಲ್ಲಿ ಕುಂಭಮೇಳ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಡ್ ಹಿಂದೂ ಧರ್ಮದಲ್ಲಿ ಕೂಡ ಗಂಗೆನ ಪವಿತ್ರ ಗಂಗೆ ಅಂತ ಹೇಳ್ಬಿಟ್ಟು ನದಿಯನ್ನ ಪವಿತ್ರ ನದಿ ಅಂತ ಹೋಲಿಸ್ತಾರೆ. ಸೊ ಇದು ಎಲ್ರಿಗೂ ಗೊತ್ತಾ ಇದೆ. ಈ ಕುಂಭಮೇಳ ಸಮಯದಲ್ಲಿ ನಾವು ಸ್ನಾನ ಮಾಡುವಾಗ ನಮ್ಮ ಪಾಪಗಳೆಲ್ಲ ಕಳೆದು ಹೋಗಿ ಪುಣ್ಯ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗೆ ಸಾಧು ಸಂತರು ಅಘೋರಿಗಳು ಇವ್ರುಗಳನ್ನೆಲ್ಲ ನಾವು ನೋಡ್ಬೋದು ಅಂಡ್ ನಮ್ಮ ಜೀವನಕ್ಕೆ ಅವಲಂಬಿಸ್ಬೋದು ಇವ್ರದ ಒಂದು ಜೀವನ ಶೈಲಿನ ಅಂತ ಹೇಳ್ಬಿಟ್ಟು. ಆಸೆ ಮತ್ತು ದುರಾಸೆ ಇವನ್ನೆಲ್ಲ ಬಿಟ್ಟು ಏನು ನಾರ್ಮಲ್ ಆಗಿ ಜೀವನ ಮಾಡ್ತಾನೆ, ಸೊ ಆ ರೀತಿ ಜೀವನನ ರೂಪಿಸ್ಕೋಬೋದು ಅಂತ ಹೇಳ್ಬೋದು.